ಪ್ರಿಯ ವೀಕ್ಷಕರೇ ನಮಸ್ಕಾರ. 2026 ಆಗಸ್ಟು 27 ಹಾಗೂ 28 ಒಂದು ಭಾಗಶಃ ಚಂದ್ರಗ್ರಹಣ ಸಂಭವಿಸುತ್ತೆ. ನೀವೇನಪ್ಪ ಇದು 27, 28 ಒಂದು ಎರಡು ಡೇಟ್ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದು. ಇದೇನಾಗತ್ತೆ ಅಂದರೆ ಇದು ಗೋಚರಿಸೋದು ಹೆಚ್ಚಾಗಿ ಉತ್ತರ ಹಾಗೂ ದಕ್ಷಿಣ ಅಮೆರಿಕಾದಲ್ಲಿ ಹಾಗೂ ಯುರೋಪ್ ಹಾಗೂ ಆಫ್ರಿಕಾದ ಕೆಲವು ಭಾಗಗಳಲ್ಲಿ, ಭಾರತದಲ್ಲಿ ಗೋಚರಿಸೋದಿಲ್ಲ. ಹೀಗಾಗಿ ಆಚರಣೆಗಳು ಇರೋದಿಲ್ಲ. ಅಲ್ಲಿ ಯುರೋಪಲ್ಲೆಲ್ಲ ಗೋಚರಿಸೋದು 27ಕ್ಕೆ. ಭಾರತದಲ್ಲಿ ಏನಾಗುತ್ತೆ ಅಂದರೆ ನೀವು ಈಕ್ವಲೆಂಟ್ ಟೈಮ್ ಅಂತ ತೊಗೊಂಡಾಗ ಆವಾಗ ಅದು 28ಕ್ಕೆ ಬೀಳುತ್ತೆ. ಇಲ್ಲಿ ಗೋಚರಿಸಲಿ ಆ ಈಕ್ವಲೆಂಟ್ ಟೈಮ್ಗೆ ನಾವು ಲೆಕ್ಕಾಚಾರ ಅಂತ ತಗೊಳ್ಳೋದು. ನೋಡಿ, ಒಂದು ಮುಖ್ಯ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಂದ್ರ ಆಹಾರನ ಸೂಚಿಸೋದ್ರಿಂದ ಈ ಬಾರಿ ಚಂದ್ರಗ್ರಹಣಕ್ಕೆ 20 ದಿನ ಈ ಕಡೆ ಆ ಕಡೆ ಅಂತ ಅಪ್ರಾಕ್ಸಿಮೇಟಾಗಿ ಇಟ್ಕೊಳ್ಳಿ. ಈ ಕಡೆಗೆ ಅಂತ ಆ ಕಡೆಗೆ ಕಲುಷಿತ ಆಹಾರದ ಅವಘಡಗಳು ಅಂದರೆ ಫುಡ್ ಪಾಯ್ಸನಿಂಗ್, ಗೋವುಗಳಿಗೆ ಹಾಗೂ ಕೋಳಿಗಳಿಗೆ ಕಾಯಿಲೆಗಳು, ಪೌಲ್ಟ್ರಿ ಪ್ರಾಬ್ಲಮ್ಸು, ಈ ರೀತಿ ಏನಾದರೂ ಅವಘಡಗಳು ನಡೆಯಬಹುದು. ಈಗಾಗಲೇ ನಾನು ಹೇಳಿದ ಹಾಗೆ ಗ್ರಹಣದ ಒಂದು 20 ದಿನ ಹೆಚ್ಚು ಕಮ್ಮಿ ಈ ಕಡೆ ಆ ಕಡೆ ಅಥವಾ ಒಂದೆರಡು ದಿವಸ ಈ ಕಡೆ ಆ ಕಡೆ ಹೆಚ್ಚಾಗಬಹುದು. ಉದಾಹರಣೆಗೆ ನೋಡಿ, ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಹೋದ ಸೂರ್ಯಗ್ರಹಣದ ಸಂಚಿಕೆಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ವೈಮಾನಿಕ ದುರಂತಗಳು ನಡೆಯಬಹುದು ಅಂತ. ಶನಿ ಜಲತತ್ವ ರಾಶಿಯಲ್ಲಿರೋವರೆಗೂ ಸಮುದ್ರ ಹಾಗೂ ಹಡಗುಗಳ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಕುಜ ವಾಯುತತ್ವ ರಾಶಿ ಮಿಥುನದಲ್ಲಿ ಗೋಚರಿಸಿದಾಗ ವೈಮಾನಿಕ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಪುಕೆಟ್ಟಿಂದ ಬರ್ತಿದ್ದ ಏರ್ ಇಂಡಿಯಾ ವಿಮಾನ ಅನಿರೀಕ್ಷಿತವಾಗಿ 300 ಅಡಿ ಕುಸಿದು ಎಷ್ಟೋ ಮಂದಿಗೆ ಗಾಯಗಳು ವಿಪರೀತ ಜಾಸ್ತಿಯೇ ಆಗಿದೆ. ಮತ್ತು ಅಲ್ಲಿ ಕೂತಿರೋರಿಗೆಲ್ಲ ಎಲ್ರಿಗೂ ಎಷ್ಟು ಗಾಬರಿ ಆಗಿರ್ಬೋದು ಅಂತ ಯೋಚನೆ ಮಾಡಿ. ಗ್ರಹಣದ ಪ್ರಭಾವದಿಂದ ಕೊಲಂಬಿಯಾದಲ್ಲೂ ಅತಿ ದೊಡ್ಡ ಭೂಕಂಪದಿಂದ ಎಷ್ಟೋ ಸಾವಿರ ಮಂದಿ ಬಲಿಯಾದರು. ಈ ಗ್ರಹಣ ಒಂದು ಮುಖ್ಯ ವಿಷಯ ಅಂದರೆ ಪ್ರತ್ಯೇಕವಾಗಿ 2 ರಾಶಿಗಳ ಮೇಲೆ ಅಶುಭ ಪರಿಣಾಮವನ್ನು ಸ್ವಲ್ಪ ಬೀರುತ್ತೆ. ಆಮೇಲೆ ಸಂಚಿಕೆಯ ಕಡೆಯ ಭಾಗದಲ್ಲಿ ಇದರ ದೀರ್ಘ ವಿಶ್ಲೇಷಣೆ ನಾನು ಮಾಡ್ತೀನಿ. ಇದು ನೋಡಿ ವೀಕ್ಷಕರೇ, ರಾಹುಗ್ರಸ್ತ ಚಂದ್ರಗ್ರಹಣ. ವಿಶೇಷ ಏನಂದರೆ ಈ ಬಾರಿ 27/28ನೇ ತಾರೀಕಿನ ಚಂದ್ರಗ್ರಹಣ ಒಂದು ಅದ್ಭುತ ಯೋಗವನ್ನು ಕೂಡ ಉಂಟು ಮಾಡುತ್ತೆ. ನೋಡಿ, ಕೆಲವು ಗ್ರಹಣಗಳಲ್ಲಿ ಒಳ್ಳೆಯ ಯೋಗಗಳು ಉತ್ಪತ್ತಿ ಆಗುತ್ತೆ. ಎಲ್ಲನೂ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ. ಕೆಲವು ಒಂದೊಂದು ಸರ್ತಿ ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತೀವಲ್ಲ, ಆ ರೀತಿಲಿ ಒಳ್ಳೆಯ ಗುಣಗಳು ಅದ್ರಲ್ಲಿ ಬರುತ್ತೆ. ಕೆಲವು ನಿದರ್ಶನಗಳಲ್ಲಿ ಗ್ರಹಣಗಳ ಸಮಯದಲ್ಲಿ ಜನನ ಆದರೆ, ಯಾಕಂದ್ರೆ ನಾನು ನನ್ನ 50 ವರ್ಷದ ಅನುಭವದಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಮಂದಿ ಮಹಾನ್ ಸಾಧಕರಾಗಿ ಬೆಳೀತಾರೆ. ಒಳ್ಳೆಯ ಕೀರ್ತಿ, ಪ್ರತಿಷ್ಠೆ, ಸಾಧನೆ, ಬಹಳ ಶ್ರೀಮಂತರು ಕೂಡ ಆಗ್ತಾರೆ. ಎಷ್ಟೋ ಕೇಸಸಲ್ಲಿ ಚಂದ್ರಗ್ರಹಣ ದಿವಸ ಹುಟ್ಟಿರೋರು ಮಹಾನ್ ಋಷಿಗಳು ಆಗಿದ್ದಾರೆ. ಆಮೇಲೆ ಭಾಳ ದೇವರು ದಿಂಡ್ರು ಅಂತ ಅನುಭವಗಳನ್ನ ಅವರು ಬೇರೆಯವ್ರ ಜೊತೆಲಿ ಹಂಚ್ಕೊಂಡಿದ್ದಾರೆ. ಈ ಬಾರಿ ಕೂಡ ಈ 28ನೇ ತಾರೀಕು ಸಂವತ್ಸರ ಗ್ರಹಣದ ಸಮಯಕ್ಕೆ ಅಂದರೆ ಭಾರತೀಯ ಕಾಲಮಾನಕ್ಕೆ ಒಂದು ಕುಂಡ್ಲಿ ಹಾಕ್ತೀವಿ. ಒಂದು ಅದ್ಭುತ ಯೋಗ ಉಂಟಾಗತ್ತೆ. ಆ ಯೋಗದ ಹೆಸರೇ ಸುಕರ್ಮ ಯೋಗ ಅಂತ. ಪಂಚಾಂಗದ 27 ಯೋಗಗಳಲ್ಲಿ ಇದು 7ನೇ ಯೋಗ ಆಗತ್ತೆ. ಹೀಗಾಗಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಇಂದ್ರನಿಗೂ ಹಾಗೂ ಕುಜನಿಗೂ ಪ್ರಿಯಕರವಾದ ಯೋಗ ಸುಕರ್ಮ ಯೋಗ ಅಂತ. ಸಾಧಾರಣವಾಗಿ ಸುಕರ್ಮ ಯೋಗದಲ್ಲಿ ಯಾರಾದರೂ ಹುಟ್ಟಿದರೆ ಅವರು ಅತಿ ಅದೃಷ್ಟವಂತರಾಗಿರ್ತಾರೆ. ಈ ದಿನ ಕೂಡ ಒಂದು ನಿರ್ದಿಷ್ಟ ಮಂತ್ರ ಜಪ ಮಾಡಿ ಒಂದು ಸಣ್ಣ ದೇವತಾ ಕಾರ್ಯ ಮಾಡಿದರೆ ನೌಕರಿಯಲ್ಲಿ ಯಾರಿಗೆ ಏಳಿಗೆ ಆಗ್ತಾ ಇರಲ್ವೋ, ಯಾರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೋ, ಕಷ್ಟಗಳ ಸುರಿಮಳೆ ಅಂತ ಬರ್ತಾ ಇರುತ್ತೋ ಅವ್ರಿಗೆ ಬಹಳ ಒಳ್ಳೆಯದುಂಟಾಗುತ್ತೆ. ಮೊದಲನೇದಾಗಿ ಭಾರತೀಯ ಕಾಲಮಾನಕ್ಕೆ ಅಂದರೆ ಈಕ್ವಲೆಂಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ತಗೊಂಡಾಗ ಆಗಸ್ಟ್ 28ನೇ ತಾರೀಕು ಗ್ರಹಣ ಪ್ರಾರಂಭ ಆಗೋದು. ಬೇರೆ ದೇಶಗಳಲ್ಲಿ ನಡೆಯೋ ಸಮಯಕ್ಕೆ ಇಲ್ಲಿನ ಕಾಲಮಾನ ಸರಿಯಾಗಿ ಬೆಳಗ್ಗೆ 6:53 ಹಾಗೂ 58 ಸೆಕೆಂಡ್ಗೆ ಒಂದು ಕುಂಡ್ಲಿ ಹಾಕಿದಾಗ. ವಿಶೇಷ ಗ್ರಹ ಸ್ಥಿತಿಗಳು ಹೀಗಿರುತ್ತೆ. ಸಿಂಹ ಲಗ್ನ, ಲಗ್ನದಲ್ಲಿ ರವಿ, ಬುಧ ಹಾಗೂ ಕೇತು,
ದ್ವಿತೀಯದಲ್ಲಿ ಅಂದರೆ ಕನ್ಯಾದಲ್ಲಿ ನೀಚ ಭಂಗ ಶುಕ್ರ, ಅಂದರೆ ಶುಕ್ರ ನೀಚನಾಗಿರ್ತಾನೆ, ಬಟ್ ನೀಚ ಭಂಗ ಅಂತ ಬಂದಿರುತ್ತೆ. ಯಾಕೆಂದರೆ ಶುಕ್ರನ ಅಧಿಪತಿ ಬಂದ್ಬಿಟ್ಟು ಬುಧ ಲಗ್ನದಿಂದ ಲಗ್ನದ ಕೇಂದ್ರದಲ್ಲಿ ಕೂತಿರ್ತಾನೆ, ಹೀಗಾಗಿ ನೀಚ ಭಂಗ ಅಂತ ಉತ್ತರ ಬರುತ್ತೆ. ನೋಡಿ ವೀಕ್ಷಕರೇ, ನೀಚ ಭಂಗ ಅಂತ ಬಂದಾಗ ಉಚ್ಚ ಸ್ಥಾನದಷ್ಟೇ ಅಷ್ಟು ಒಳ್ಳೆಯದಿರುತ್ತೆ. ಸಪ್ತಮದಲ್ಲಿ ಅಂದರೆ ಕುಂಭದಲ್ಲಿ ಚಂದ್ರ ಹಾಗೂ ರಾಹು, ಅಷ್ಟಮದಲ್ಲಿ ಅಂದರೆ ಮೀನದಲ್ಲಿ ವಕ್ರಶನಿ, ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಮಿಥುನದಲ್ಲಿ ಕುಜ, ಹಾಗೆಯೇ 12ನೇ ಮನೆಯಲ್ಲಿ ಕಟಕದಲ್ಲಿ ಮೋಕ್ಷಸ್ಥಾನದಲ್ಲಿ 12ನೇ ಮನೆಗೆ ಮೋಕ್ಷಸ್ಥಾನ ಅಂತ ಹೇಳ್ತೀವಿ, ಅಷ್ಟಮಾಧಿಪತಿ ಉಚ್ಚಗುರು. ಇದನ್ನೊಂದು ಮೋಕ್ಷ ಯೋಗ ಅಂತ ಹೇಳ್ತೀವಿ. ಯಾರಾದರೂ ಮೋಕ್ಷ ಪ್ರಾಪ್ತಿ ಆಗಬೇಕು ಅಂತಿದ್ದರೆ ಈ ದಿನದಿಂದ ಕೆಲವು ಆಚರಣೆಗಳು ಅಥವಾ ಏನಾದರೂ ಇದು ಜಪಗಳು ಇದೆಲ್ಲ ಶುರು ಮಾಡಿಕೊಂಡು ಅನುಷ್ಠಾನ ಅಂತ ಶುರು ಮಾಡಿಕೊಂಡ್ರೆ, ಪುರಶ್ಚರಣೆ ಅಂತ ಶುರು ಮಾಡಿಕೊಂಡ್ರೆ ಅದು ಮುಂದಕ್ಕೆ ಮೋಕ್ಷಕ್ಕೆ ಪ್ರಾಪ್ತಿ ಕೊಡುತ್ತೆ. ಇದೆಲ್ಲ ಸುಕರ್ಮ ಯೋಗ ಅನ್ನೋ ವಿಶೇಷವಾಗಿರೋ ಯೋಗವನ್ನು ಉಂಟು ಮಾಡುತ್ತೆ. ಈ ದಿನ ಅತಿ ಶ್ರೇಷ್ಠವಾದ ವಾರ ಕೂಡ, ಯಾಕೆಂದರೆ ಪೌರ್ಣಮಿ ಹಾಗೂ ಶುಕ್ರವಾರ. ಸಾಧಾರಣವಾಗಿ ಪೌರ್ಣಮಿ ದಿವಸ ಶುಕ್ರವಾರಗಳು ಬಂದರೆ ಅದು ಬಹಳ ಒಳ್ಳೆಯದು. ಈ ದಿನ ಅತಿ ಶ್ರೇಷ್ಠವಾದ ವಾರ ಪೌರ್ಣಮಿ ಹಾಗೂ ಶುಕ್ರವಾರ, ಅದಕ್ಕೆ ಈ ಅದ್ಭುತ ಯೋಗ ಉಂಟಾಗಿರೋದು. ಈ ಯೋಗಕ್ಕೆ ಅಧಿಪತಿಗಳು ಮಹಾಲಕ್ಷ್ಮಿ ಅಮ್ಮನವರು, ಇಂದ್ರ ಹಾಗೂ ಕುಜ ಅಂತ ನಮ್ಮ ಗ್ರಂಥಗಳು ತಿಳಿಸುತ್ತೆ. ಹೀಗಾಗಿ ಈ ದಿನ ಕೆಲವು ಸುಲಭ ಪರಿಹಾರವನ್ನು ಮಾಡಿಕೊಂಡ್ರೆ ವೃತ್ತಿಯಲ್ಲಿ, ಹಣಕಾಸಿನ ವಿಷಯದಲ್ಲಿ, ಶುಭ ಕಾರ್ಯಗಳಲ್ಲಿ ಹಾಗೂ ಕುಜ ಸೂಚಿಸೋ ಹಾಗೆ ಭೂಮಿ ವಿಷಯದಲ್ಲಿ ಅನುಕೂಲಗಳನ್ನು ನಾವು ಕಾಣಬಹುದು. ಏನಾದರೂ ಅಡಚಣೆಗಳಲ್ಲಿದ್ದರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗಾದರೆ ಬನ್ನಿ ಈ ಅತಿ ಶ್ರೇಷ್ಠ ದಿನ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಎಂದಿನಂತೆ ಮೊದಲನೇ ನಿಯಮ, ಈ ದಿನ ಹಿಂದಿನ ದಿನ ಹಾಗೂ ಮುಂದಿನ ದಿನ ಅಂದರೆ 28 ಅಂದರೆ 27, 28 ಹಾಗೂ 29 ಈ 3 ದಿನಗಳು ಬ್ರಹ್ಮಚರ್ಯ ಪಾಲನೆ ಹಾಗೂ ಸಸ್ಯಾಹಾರ ಕಡಾಖಂಡಿತವಾಗಿ ಪಾಲಿಸಬೇಕಾಗತ್ತೆ. ಬೆಳಗ್ಗೆ 28ನೇ ತಾರೀಕು ಸ್ನಾನದ ನಂತರ ಉತ್ತರಾಭಿಮುಖ ಈ ಇಂದ್ರ ಗಾಯತ್ರಿ ಮಂತ್ರವನ್ನು 40 ಬಾರಿ ಜಪಿಸಿ. ಇದಕ್ಕೆ ಇಂದ್ರ ಗಾಯತ್ರಿ ಅಂತ ಹೇಳ್ತಾರೆ. ನೋಡಿ ವೀಕ್ಷಕರು, ಇಂದ್ರ ಗಾಯತ್ರಿ ಮಂತ್ರ ಹೀಗೆ ಬರುತ್ತೆ: ಓಂ ಸಹಸ್ರನೇತ್ರಾಯ ವಿದ್ಮಹೆ ವಜ್ರಹಸ್ತಾಯ ಧೀಮಹಿ ತನ್ನೋ ಇಂದ್ರ ಪ್ರಚೋದಯಾತ್. ಮತ್ತೊಮ್ಮೆ ಹೇಳ್ತೀನಿ: ಓಂ ಸಹಸ್ರನೇತ್ರಾಯ ವಿದ್ಮಹೆ ವಜ್ರಹಸ್ತಾಯ ಧೀಮಹಿ ತನ್ನೋ ಇಂದ್ರ ಪ್ರಚೋದಯಾತ್. ಆ ನಂತರ ಕುಜ ಬೀಜ ಮಂತ್ರವನ್ನು 40 ಬಾರಿ ಉತ್ತರಾಭಿಮುಖ ಜಪಿಸಬೇಕು. ಕುಜ ಬೀಜ ಮಂತ್ರ ಈ ರೀತಿ ಬರುತ್ತೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಆ ನಂತರ ನಿಮ್ಮ ದಿನಚರಿ ನೀವು ಮಾಡಿಕೊಳ್ಳಿ. ಈ ದಿನ ಸಂಜೆ ಬಹಳ ಮುಖ್ಯ ವೀಕ್ಷಕರೇ. ಸಂಜೆ 5 ಗಂಟೆ ಮೇಲೆ ಅಂದರೆ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಲ್ಲ, ಕೆಂಪು, ಬಿಳಿ ಅಥವಾ ಹಸಿರು ಬಣ್ಣದ ಮೇಲುಡುಪು ಧರಿಸಿ ನೇರ ಶ್ರೀ ಮಹಾಲಕ್ಷ್ಮಿ ದೇಗುಲಕ್ಕೆ ಹೊರಡಿ. ಮಹಾಲಕ್ಷ್ಮಿ ದೇಗುಲ ಸಿಕ್ಕಿಲ್ಲ ಅಂದರೆ ಗಾಯತ್ರಿ ಮಾತೆ ಅಥವಾ ದುರ್ಗಾ ಹಾಗೂ ಬನಶಂಕರಿ ದೇಗುಲಕ್ಕೆ ಹೋಗಬಹುದು. ಅಲ್ಲಿ ಅಂದರೆ ದೇಗುಲದಲ್ಲಿ ನೀವು ಕೊಡಬೇಕಾದ ಪದಾರ್ಥಗಳು ಹೀಗಿರಲಿ: 16 ವೀಳ್ಯದೆಲೆ, ಸ್ವಲ್ಪ ಅಡಿಕೆ, 7 ಬಾಳೆಹಣ್ಣು, ಅನುಕೂಲ ಇದ್ದರೆ 2 ಅಥವಾ 7 ದಾಳಿಂಬೆ. ನೀವು 2 ಕೊಡ್ತಿರೋ 7 ದಾಳಿಂಬೆ ಕೊಡ್ತಿರೋ, ಇಲ್ಲಿ ಮಧ್ಯ ಕೊಡೋಕೆ ಹೋಗ್ಬಿಡಿ 3 ದಾಳಿಂಬೆ 5 ದಾಳಿಂಬೆ ಅಂತ. 2 ಅಥವಾ 7 ದಾಳಿಂಬೆ ಹಣ್ಣು, ಸ್ವಲ್ಪ ಅರಿಶಿನ, 7 ನಿಂಬೆಹಣ್ಣು, ಇಷ್ಟು ಮಾತ್ರ ಕೊಟ್ಟು ಮನೆಯ ಮುಖ್ಯಸ್ಥರ ಹೆಸರಲ್ಲಿ ಆದರೆ ಅರ್ಚನೆ ಮಾಡಿಸ್ಕೊಳ್ಳಿ. ಪುರೋಹಿತರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ಆದರೆ ಮಾತ್ರ ಅರ್ಚನೆ ಮಾಡಿಸ್ಕೊಳ್ಳಿ. ಮಾಡಲೇಬೇಕು ಅನ್ನೋದು ನಿಯಮ ಇಲ್ಲ. ಆಗಿಲ್ಲ ಅಂದರೆ ಚಿಂತೆ ಬೇಡ. ಅಮ್ಮನವರಿಗೆ ಇದು ಅರ್ಪಿಸಿದ ಮೇಲೆ ದೇಗುಲದಲ್ಲೇ ಕೂತ್ಕೊಂಡು ಹೊರಗೆ ಅಥವಾ ಒಳಗೆ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲಾದರೂ ಸರಿ, ಇವಾಗ ನಾನು ಹೇಳೋ ಮಂತ್ರವನ್ನು ಎಣಿಸಬೇಡಿ. ಕೇವಲ ಕನಿಷ್ಠ 12 ನಿಮಿಷ ಜಪಿಸಬೇಕು. ನೀವು ಮೊಬೈಲಲ್ಲಿ ಟೈಮರ್ ಸೆಟ್ ಮಾಡಿಕೊಂಡು
ಫ್ಲೈಟ್ ಮೋಡ್ಗೆ ಹಾಕ್ಕೊಂಡು ಅಲಾರಮ್ ಸೆಟ್ ಮಾಡಿಕೊಂಡು 12 ನಿಮಿಷಕ್ಕೆ ಅದನ್ನು ಮಾಡಿ. ಬೇಕಾದರೆ ಇನ್ನೂ ಜಾಸ್ತಿ ಮಾಡ್ಬೋದು, ಅರ್ಧ ಗಂಟೆ ಮಾಡ್ತೀವಿ ಅಂದರೆ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಆದರೆ 12 ನಿಮಿಷಕ್ಕಿಂತ ಕಡಿಮೆ ಮಾಡಿಬಿಡಿ. ಮತ್ತು ಬಹಳ ಮುಖ್ಯ, ದಯವಿಟ್ಟು ಏನು ಬೇಡಿಕೆಗಳನ್ನಿಡಬೇಡಿ. ನಾವು ದೇವ್ರಿಗೆ ಪ್ರಾರ್ಥನೆ ಮಾಡಿದಾಗೆಲ್ಲ ಇದು ಕೊಡು ಅದು ಕೊಡು, ನನ್ನ ಮಗಳಿಗೆ ಮದುವೆ ಮಾಡಿಬಿಡು, ನನ್ನ ಮಗನಿಗೆ ಮದುವೆ ಮಾಡಿಬಿಡು, ಕೆಲಸ ಕೊಡಿಸ್ಬಿಡು, ಕಾಯಿಲೆ ವಾಸಿ ಮಾಡಿಬಿಡು, ಮನೆ ಕೊಟ್ಬಿಡು ನನಗೆ ಅಂತ ಹೀಗೆಲ್ಲ ನಾವು ಕೇಳ್ತಾ ಇರ್ತೀವಿ ನೋಡಿ. ಅದ್ಯಾವುದೂ ಪೂರೈಸೋದಿಲ್ಲ. ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾದ್ರೆ ಅನ್ಸೆಲ್ಫಿಶ್ ಅಂತ ನಾವು ಹೇಳ್ತೀವಿ, ಹಾಗಿರಬೇಕಾಗತ್ತೆ. ನೀನು ಆಶೀರ್ವಾದ ಇರಲಿ ಅಂತ ಅಷ್ಟು ಮಾತ್ರ ಕೇಳ್ಕೋಬೇಕು. ನಿಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಪರಮಾತ್ಮ ನಿರ್ಧಾರ ಮಾಡ್ತಾನೆ. ಅಲ್ಲಿ ಕೂತ್ಕೊಂಡು ಇವಾಗ ನಾನು ಹೇಳೋ ಈ ಮಂತ್ರನ ನಾನು ಹೇಳ್ದಂಗೆ 12 ನಿಮಿಷ ಜಪಿಸಿ ವೀಕ್ಷಕರೇ. ಭಾಳ ಸಿಂಪಲ್ ಆಗಿರೋಂಥ ಮಂತ್ರ. ಮಹಾಲಕ್ಷ್ಮಿದು ಮೂಲ ಬೀಜ ಮಂತ್ರ ಬಂದು ಶ್ರೀಮ್ ಅಂತ ಬರುತ್ತೆ. ಇಲ್ಲಿ 2 ಪದಗಳು ಸೇರಿಸ್ಕೊಂಡು ನಾನು ಹೇಳೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಇಷ್ಟೇ ವೀಕ್ಷಕರೇ ನೀವು ಮಾಡಬೇಕಾಗಿರೋದು. ನೀವು ನಿಷ್ಠೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಶ್ರೀ ಮಹಾಲಕ್ಷ್ಮಿ, ಇಂದ್ರ ಹಾಗೂ ಕುಜನ ಕೃಪಾ ಕಟಾಕ್ಷದಿಂದ ಬಹಳಷ್ಟು ಅನುಕೂಲಗಳನ್ನ ಕಾಣಬಹುದು. ಇಲ್ಲಿ ಒಂದು ಮುಖ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಹಣಕ್ಕೆ ಒಂದು ವಾರದ ಮುಂಚೆ ಹಾಗೂ ಒಂದು ವಾರದ ನಂತರ ಪ್ರತ್ಯೇಕವಾಗಿ ಸಿಂಹರಾಶಿ ಹಾಗೂ ಕುಂಭರಾಶಿಯವರು ಎಲ್ಲ ವಿಷಯದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯಾರಿಗೂ ಏನೇ ಆಶ್ವಾಸನೆ ಹಾಗೂ ಮಾತುಗಳನ್ನು ಕೊಡಬೇಡಿ, ಸಾಲ ಕೊಡಬೇಡಿ, ಸಾಲ ತಗೋಬೇಡಿ. ಹಾಗೆಯೇ ಪ್ರಯಾಣಗಳಿಂದ ದೂರ ಇರಿ. ಮನೆಯಲ್ಲಿ ನೀರು ಹಾಗೂ ವಿದ್ಯುತ್ ಸ್ಥಳಗಳಲ್ಲಿ ಬಹಳ ಹೆಚ್ಚಿನ ಜಾಗ್ರತೆ ವಹಿಸಿ, ಎಚ್ಚರಿಕೆ ವಹಿಸಿ. ಈಗ ನೋಡಿ ವೀಕ್ಷಕರೇ, ನಾನು ಆವಾಗಲೇ ಹೇಳಿದೆ ಸಿಂಹರಾಶಿ ಹಾಗೂ ಕುಂಭರಾಶಿ ಮೇಲೆ ಸ್ವಲ್ಪ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಅಂತ. ಈಗ ಈ 2 ರಾಶಿಗಳ ಬಲ ಅಂದರೆ ಸಿಂಹ ಹಾಗೂ ಕುಂಭರಾಶಿಗೆ ಈ ಗ್ರಹಣದ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ 2 ರಾಶಿಗಳ ಮೇಲೆ ಅಂದರೆ ಸಿಂಹ ಹಾಗೂ ಕುಂಭರಾಶಿಗಳ ಮೇಲೆ ಈ ಚಂದ್ರಗ್ರಹಣದ ಪ್ರಭಾವ ಆಗಸ್ಟ್ 28ನೇ ತಾರೀಕಿಂದ ಹೆಚ್ಚು ಕಮ್ಮಿ 15ರಿಂದ 20 ದಿನಗಳವರೆಗೂ ಇರುತ್ತೆ ವೀಕ್ಷಕರೇ. ಮೊದಲಿಗೆ ಸಿಂಹ ರಾಶ್ಯಾಧಿಪತಿ ರವಿ ಕೇತುಗ್ರಸ್ತನಾಗಿದ್ದಾನೆ. ಇದರಿಂದ ಸಿಂಹ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ. ಕೂದಲು ಸ್ವಲ್ಪ ಉದುರೋದು ಅದು ಕಾಣ್ಬೋದು. ಕಣ್ಣಲ್ಲಿ ಸ್ವಲ್ಪ ಸೋಂಕುಗಳು, ಕೆಂಪಗಾಗೋದು, ನೀರು ಬರೋದು, ಉರಿ ಆಗೋದು, ಈ ರೀತಿ ಆಗ್ತಾ ಇರ್ಬೋದು. ಐ ಇನ್ಫೆಕ್ಷನ್ಸು ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಕಣ್ಣಿಗೆ ಏನಾದರೂ ಹುಳ ಹೊಡೆದ್ಬಿಟ್ಟು ಅದರಿಂದ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಡಸ್ಟ್ ಬಿದ್ದು ಏನಾದರೂ ಆಗುವಂಥ ಸಾಧ್ಯತೆ ಇರುತ್ತೆ. ತಂದೆಗೆ ಸ್ವಲ್ಪ ಎದೆ ನೋವು, ಸೂರ್ಯನ ನೋವು, ಪಿತೃಕಾರಕ ಅಂತ ಹೇಳ್ತೀವಿ. ಒಳ್ಳೆಯ ವೈದ್ಯರ ಸಲಹೆ ಪಡ್ಕೊಳ್ಳಿ. ಇನ್ನು ದ್ವಿತೀಯ ಲಾಭಾಧಿಪತಿ ಬುಧ ಕೂಡ ಕೇತುಗ್ರಸ್ತನಾಗಿರೋದ್ರಿಂದ ಹಲ್ಲಲ್ಲಿ ಮುಜುಗರ, ಅಗಿಯೋವಾಗ ಸ್ವಲ್ಪ ಕಷ್ಟ ಆಗುವಂಥ ಫೀಲಿಂಗ್ ಬರೋದು, ಏನಾದರೂ ಆ ಥರ ಅನಿಸ್ಬೋದು. ಇದಕ್ಕೂ ಸರಿಯಾಗಿರೋ ಡಾಕ್ಟ್ರ್ ಸಲಹೆ ಪಡಿಬೇಕು ನೀವು. ರಾಶಿಯಲ್ಲೇ ಕೇತು ಇರೋದ್ರಿಂದ ಅಲರ್ಜಿಸ್ ಉಂಟಾಗ್ಬೋದು. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೀಕ್ಷಕರೇ. ರಾಶಿಯಲ್ಲಿ ಯಾರಿಗಾದರೂ ರಾಶಿ ಅಂದರೆ ಲಗ್ನದಲ್ಲಿ ಕೇತು ಇದ್ದರೆ ಸಾಧಾರಣವಾಗಿ ಬಾಡಿ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ವೀಕ್ ಇರುತ್ತೆ, ಅವ್ರಿಗೇನಾದರೂ ಅಲರ್ಜೀಸ್ ಆಗ್ತಾ ಇರುತ್ತೆ ಅಂತ. ದ್ವಿತೀಯದಲ್ಲಿ ಕರ್ಮಸ್ಥಾನಾಧಿಪತಿ ಅಂದರೆ 10ನೇ ಅಧಿಪತಿ ಹಾಗೆಯೇ ತೃತೀಯಾಧಿಪತಿ ನೀಚ ಶುಕ್ರ ಇರೋದ್ರಿಂದ, ನಾನು ಆವಾಗ ಹೇಳಿದ್ರೆ ಶುಕ್ರನಿಗೆ ನೀಚ ಭಂಗ ಬಂದಿದೆ. ಬಟ್ ಕೆಲವು ಸರ್ತಿ ಆ ನೀಚತ್ವದ ಎಫೆಕ್ಟು ಸ್ವಲ್ಪ ಮಟ್ಟಿಗೆ ತೋರಿಸ್ಕೋಬೋದು. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ. ಅಕ್ಕ ಅಥವಾ ತಂಗಿ ಜೊತೆ ಭಿನ್ನಾಭಿಪ್ರಾಯ ಇರುತ್ತೆ. ಸಪ್ತಮದಲ್ಲಿ ವ್ಯಯಾಧಿಪತಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ಗಂಡ ಹೆಂಡರಲ್ಲಿ ಪರಸ್ಪರ ಅಸಮಾಧಾನ ಉಂಟಾಗಿರುತ್ತೆ. ಹಾಗೂ ಕೆಲಸಕ್ಕೆ ಬಾರದಂಥ ಅಪನಂಬಿಕೆಗಳೂ ಆಗಾಗ ಹುಟ್ಕೋಬೋದು. ಮದುವೆ ಪ್ರಯತ್ನದಲ್ಲಿ ಸ್ವಲ್ಪ ವಂಚನೆ ಸಾಧ್ಯ. ಪತಿ ಅಥವಾ ಪತ್ನಿಯಿಂದ ದುಂದು ವೆಚ್ಚ, ಇದರಿಂದ ದಂಪತಿಗಳಲ್ಲಿ ವಿತಂಡವಾದಗಳು. ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿ ವಕ್ರ, ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಉಂಟಾಗಬಹುದು. ಏಕಾದಶದಲ್ಲಿ ಯೋಗಕಾರಕ ಕುಜ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಭೂಮಿ ವಿಷಯದಲ್ಲಿ ಅನುಕೂಲ ಆಗುತ್ತೆ. ಪಂಚಮಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಮಕ್ಕಳ ಏಳಿಗೆಯಲ್ಲಿ ಸಂತೋಷ ಇರುತ್ತೆ. ಇಷ್ಟು ವೀಕ್ಷಕರೇ ಸಿಂಹರಾಶಿಯ ಫಲಗಳು. ಈಗ ಕುಂಭ ರಾಶ್ಯಾಧಿಪತಿ ಹಾಗೂ ವ್ಯಯಾಧಿಪತಿ ವಕ್ರಶನಿ ದ್ವಿತೀಯದಲ್ಲಿರೋದ್ರಿಂದ
ಮೈಯೆಲ್ಲ ಒಂಥರ ಭಾರ ಭಾರ ಅಂತ ಅನಿಸುತ್ತೆ ಕುಂಭರಾಶಿಯವರಿಗೆ. ರಾಶಿಯಲ್ಲಿ ಜಲಗ್ರಹ ಚಂದ್ರ ಅಂದರೆ ರೋಗಸ್ಥಾನಾಧಿಪತಿ ಚಂದ್ರ ಇರೋದ್ರಿಂದ ಇದು ನಾನು ಪದೇ ಪದೇ ಹೇಳಬೇಕಾಗಿಲ್ಲ. ಕುಂಭಲಗ್ನಕ್ಕೂ ಚಂದ್ರನಿಗೂ ಆಗೋದಿಲ್ಲ ಅಂತ ಹೇಳಿದ್ದೀನಿ, ಕುಂಭರಾಶಿ ಚಂದ್ರನಿಗೂ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಚಂದ್ರ ಮೊದಲು ಸ್ವಲ್ಪ ಅಶುಭ ಗ್ರಹ ಆಗಿ ವರ್ತಿಸ್ತಾನೆ. ಹಾಗೆಯೇ ಚಂದ್ರ ರಾಹುಗ್ರಸ್ತನಾಗಿರೋದ್ರಿಂದ ಪದೇ ಪದೇ ಶ್ವಾಸಕೋಶದ ತೊಂದರೆಗಳು, ಶೀತ, ನೆಗಡಿ ಈ ರೀತಿ. ಹಾಗೆಯೇ ರಾಶಿಯಲ್ಲೇ ರಾಹು ಇರೋದ್ರಿಂದ ಕಾರಣ ಇಲ್ಲದೆ ಏನೋ ಭಯ ಹಾಗೂ ಆತಂಕ. ಈ ರಾಹು ಸಾಧಾರಣವಾಗಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಅಂತ ತೋರಿಸ್ತಾನೆ. ನಾವು ದೆವ್ವಗಳು ಭೂತಗಳು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೆಲವು ಎಲ್ಲನೂ ನಾವು ಸೈನ್ಸ್ ಅಂತ ಎಕ್ಸ್ಪ್ಲನೇಷನ್ ತೊಗೊಂಡ್ರೆ ಅದು ಸಿಗದೇ ಇರ್ಬೋದು. ಜನರಲಾಗಿ ಯಾರಿಗಾದರೂ ಲಗ್ನದಲ್ಲಿ ರಾಹು ಇದ್ದರೆ ಅವ್ರಿಗೇನೋ ಒಂದು ಭಯ ಅಂತ ಇದ್ದೇ ಇರುತ್ತೆ. ದ್ವಿತೀಯದಲ್ಲಿ ವಕ್ರಶನಿ ಇದ್ದರೆ ಸ್ವಲ್ಪ ದಂತ ಹಾಗೂ ಹೊಸಡು ಸಮಸ್ಯೆಗಳು ಕಾಣ್ಬೋದು. ಪಂಚಮದಲ್ಲಿ ಕುಜ ಇರೋದ್ರಿಂದ ಪ್ರತ್ಯೇಕವಾಗಿ ಈ ರಾಶಿಯವರು ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆಯೇ ಮಕ್ಕಳ ವರ್ತನೆಯಿಂದ ಕೂಡ ಸ್ವಲ್ಪ ಬೇಸರಗಳಾಗ್ಬೋದು. ಷಷ್ಠದಲ್ಲಿ ದ್ವಿತೀಯ ಲಾಭಾಧಿಪತಿ ಗುರು ಇರೋದ್ರಿಂದ ಸಂಪಾದನೆ ಓಕೆ, ಬಟ್ ಎಷ್ಟು ದುಡಿದ್ರೂ ಖರ್ಚು ವಿಪರೀತ ಜಾಸ್ತಿ ಆಗ್ತಾ ಇರುತ್ತೆ. ಸಪ್ತಮದಲ್ಲಿ ಕೇತುಗ್ರಸ್ತನ ರವಿ ಇರೋದ್ರಿಂದ ಪತಿ ಅಥವಾ ಪತ್ನಿಗೆ ಪದೇ ಪದೇ ಅನಾರೋಗ್ಯ ಕಾಣಬಹುದು. ಸಪ್ತಮದಲ್ಲಿ ಬುಧನಿಂದ ಆ ಬುಧನ ಕೇತು ಸ್ಥಿತಿಯಿಂದ ಅಳಿಯ ಅಥವಾ ಸೊಸೆಯಿಂದ ಸ್ವಲ್ಪ ಮಾನಸಿಕ ಹಿಂಸೆ ಆಗ್ಬೋದು. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಇದೆಲ್ಲ ನೋಡಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ನೋಡಿ ವೀಕ್ಷಕರೇ, ಸಹಜವಾಗಿ ಮನುಷ್ಯನಿಗೆ ಯಾವಾಗಲೂ ಭಾಳ ತೊಂದರೆಗಳು ಜಾಸ್ತಿ ಆಗ್ತಾಯಿದ್ರೆ ಎಷ್ಟೇ ಕಷ್ಟಪಟ್ಬಿಟ್ಟು ಏನೇ ಮಾಡೋಕ್ಕೆ ಹೋದ್ರೂ ಬರೀ ತೊಂದರೆಗಳು, ಅನಿಸ್ಕೊಳ್ಳೋದು, ಬಯಸ್ಕೊಳ್ಳೋದು, ಶತ್ರುತ್ವ ಇದು ಜಾಸ್ತಿ ಆಗ್ತದಾಗ ಸಹಜವಾಗಿ ನಮಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತೆ, ದೇವರ ಕಡೆ ಸ್ವಲ್ಪ ಮನಸ್ಸೋಡುತ್ತೆ. ಚತುರ್ಥಾಧಿಪತಿ ಶುಕ್ರ ಅಷ್ಟಮದಲ್ಲಿ ನೀಚ ರಾಶಿಯಲ್ಲಿರೋದ್ರಿಂದ ಕುಂಭರಾಶಿಯವರಿಗೆ ಸಣ್ಣ ಪುಟ್ಟ ವಾಹನ ಅಪಘಾತ ಆಗುವಂಥ ಸಾಧ್ಯತೆ ಇರುತ್ತೆ. ಪತಿ ಅಥವಾ ಪತ್ನಿಗೂ ಕೂಡ ವಾಹನ ಅಪಘಾತ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟೂ ಕುಂಭರಾಶಿಯ ಫಲಗಳು. ನೋಡಿ ವೀಕ್ಷಕರೇ, ಕಲಿಯುಗದಲ್ಲಿ ಗ್ರಹಣ ಹಾಗೂ ಕೆಟ್ಟ ಗ್ರಹಸ್ಥಿತಿಗಳ ಪರಿಣಾಮಗಳನ್ನು ಸ್ವಲ್ಪನಾದರೂ ಕಡಿಮೆ ಮಾಡ್ಕೋಬೇಕಾದ್ರೆ ಒಂದೇ ಒಂದು ಮಾರ್ಗ ಇರೋದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಅಂದರೆ ಕೇವಲ ಭಗವಂತನ ನಾಮಸ್ಮರಣೆಯಿಂದ ಸುಮಾರು ಸಮಸ್ಯೆಗಳನ್ನ ನಾವು ದಾಟ್ಕೋಬೋದು ಅಂತ. ಅಂದರೆ ಮಂತ್ರ ಜಪ ಅಥವಾ ನಾಮ ಜಪದಿಂದ ತಕ್ಕ ಮಟ್ಟಿಗೆ ಅನಾಹುತಗಳನ್ನು ತಡಿಬೋದು. ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಹೋಮಗಳು, ಹವನಗಳು, ಸ್ಪೆಷಲ್ ಪೂಜೆಗಳೆಲ್ಲ ಅಷ್ಟಾಗಿ ಕಲಿಯುಗದಲ್ಲಿ ಅವಶ್ಯಕತೆ ಖಂಡಿತವಾಗಿಲ್ಲ. ಯಾಕಂದರೆ ಇವಾಗ ಭಾಳ ಬಡವರು ಇರ್ತಾರೆ, ಅವ್ರು ಹೋಮಗಳೆಲ್ಲ ಮಾಡ್ಸೋಕ್ಕಾಗೋದಿಲ್ಲ ಅವರು. ಬಟ್ ಎಲ್ರಿಗೂ ನಾಮಸ್ಮರಣೆ ಮಾಡುವಂಥ ಚೈತನ್ಯ ಖಂಡಿತವಾಗಿ ಇದ್ದೇ ಇರುತ್ತೆ. ಈ ಸಂಚಿಕೆ ಕೂಡ ನಿಮಗೆ ಬಹಳ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.